ಹಾಯ್ ಗೈಸ್, ಫಸ್ಟ್ಲಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನೀವೆಲ್ಲ ಅನ್ಕೋತಾ ಇರ್ಬೋದು, ಯಾರು ಈ ಹುಡುಗಿ ನೋಡೇ ಇಲ್ವಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಇದು ನನ್ನ ಫಸ್ಟ್ ಬ್ಲಾಗ್, ಇಂಟ್ರೊಡಕ್ಷನ್ ಬ್ಲಾಗ್. ನನ್ನ ಹೆಸರು ಪೂಜಾ ಅಂತ. ಆ್ಯಂಡ್ ಹೊಸ ವರ್ಷದ ದಿನ ಹೊಸದಾಗಿ ಏನಾದ್ರು ಸ್ಟಾರ್ಟ್ ಟ್ರೈ ಮಾಡೋದ ಅಂತ ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಸ್ವಲ್ಪ ಭಯ ಆಗ್ತಿದೆ ಹೆಂಗೆ ಮಾಡೋದು ಅಂತ. ಆದ್ರೂ ಭಯಪಟ್ಟರೆ ಯಾವುದೂ ಆಗಲ್ಲ ಅಲ್ವಾ. ಸೊ ನೀವು ಏನು ಅಂದ್ಕೊಂಡಿರ್ತೀರ, ಏನು ಈ ಹೊಸ ವರ್ಷದ ದಿನ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತೀರ, ಅದನ್ನು ಸ್ಟಾರ್ಟ್ ಮಾಡಿ. ನಾನು ಅಂದ್ಕೊಂಡಿದ್ದೆ 1 ಮಂತ್ ಬ್ಯಾಕ್ ನಾನು ಹೊಸ ವರ್ಷದ ದಿನವೇ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ನನ್ನ ಫಸ್ಟ್ ವ್ಲಾಗಲ್ಲಿ ಬರೀ ಇಂಟ್ರೊಡಕ್ಷನ್ ವ್ಲಾಗ್ ಆಗಿರಬಾರ್ದು ಅಂತ ಹೊಸ ವರ್ಷದ ದಿನ ಹೊಸದಾಗಿ ನಾನೊಂದು ಕುಕ್ಕಿಂಗ್ ವ್ಲಾಗ್ ಮಾಡಿದ್ದೀನಿ. ನೀವು ಅಂದ್ಕೊಂಡಿರೋ ಹಾಗೆ ರೀಲ್ಸಲ್ಲೆಲ್ಲ ತೋರಿಸ್ತಾರಲ್ಲ, ಓ ಹೆಣ್ಮಗು ಅಂತ, ಆ ಥರ ಎಲ್ಲ ಏನಿಲ್ಲ. ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಫಸ್ಟು ಶಾವಿಗೆ ಪಾಯಸ ಮಾಡೋದಕ್ಕೆ ಒಂದು ಹಾಲು ಜೊತೆ ಬೆಲ್ಲನ ಕರಗಿಸಿದ್ದೀನಿ. ಬಿಕಾಸ್ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು ಅಂತ. ನೆಕ್ಸ್ಟು ಒಂದು ಪಾತ್ರೆಗೆ ತುಪ್ಪ ಹಾಕಿ ಆ್ಯಂಡ್ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಕಲರ್ ಚೇಂಜ್ ಆಗಬೇಕು, ಈ ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ಆಗುತ್ತೆ. ಆಮೇಲೆ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು. ಇದನ್ನು ತೆಗೆದಿಟ್ಕೊಂಡ್ಮೇಲೆ ನೆಕ್ಸ್ಟು ಅದೇ ಪಾತ್ರೆಗೆ ಶಾವಿಗೆನ ಹಾಕ್ಕೊಂಡು, ಬೇಕಾದರೆ ತುಪ್ಪ ಹಾಕ್ಕೋಬೋದು, ಇಲ್ಲ ಅಂದರೆ ಅದೇ ತುಪ್ಪ ಡ್ರೈ ಮಾಡಿರ್ತೀವಲ್ಲ ಅದೇ ತುಪ್ಪ ಇದ್ದರೆ ಸಾಕು. ಈ ಥರ ಕಲರ್ ಚೇಂಜ್ ಆದಮೇಲೆ ಹಾಲು ಮತ್ತು ಬೆಲ್ಲನ ಕರಗಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನೀವು ಬೇಕಿದ್ರೆ ಸಕ್ಕರೆ ಮತ್ತು ಹಾಲನ್ನು ಹಾಕ್ಬೋದು. ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿದ್ಮೇಲೆ ಲೋ ಫ್ಲೇಮ್ನಲ್ಲೇ ಕುದಿಯೋದಕ್ಕೆ ಬಿಡಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಕೇಸರಿನ ಹಾಕೋಬೋದು. ಕೇಸರಿ ಹಾಕೋದು ಶಾವಿಗೆ ಕಲರ್ ಬರಲಿ ಅಂತ. ಆ್ಯಂಡ್ ಇಷ್ಟೇ ಹಾಲು ಕುದ್ಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು. ನಿಮಗೇನಾದರೂ ಶಾವಿಗೆ ಬೆಂದಿಲ್ಲ ಅಂತಂದರೆ 1 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಆಮೇಲೆ ಬೇಕಿದ್ರೆ ತೆಗೀರಿ. ಕುದಿಬೇಕಾದ್ರೆ ಹಾಲು ಸ್ವಲ್ಪ ಕಮ್ಮಿ ಆಗಿರುತ್ತೆ, ನಿಮ್ಗೆ ನೋಡಿಕೊಂಡು ಹಾಲು ಹಾಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಇಟ್ಟು ಕುದಿಸ್ಕೊಂಡು ಆಫ್ ಮಾಡ್ಕೊಳ್ಳಿ. ಹಾಕಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ಬೌಲ್ಗೆ ಹಾಕೊಳ್ಳಿ.
ನಾನು ಈ ವ್ಲಾಗನ್ನು ನಿನ್ನೆ ಅಂದರೆ ಹೊಸ ವರ್ಷದ ದಿನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬಟ್ ಹೊಸ ವರ್ಷದ ದಿನವೇ ವ್ಲಾಗ್ ಮಾಡಿ ಇಟ್ಕೊಂಡೆ. ಬಟ್ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಹೇಗನ್ನಿಸ್ತು ಅಂತ ಹೇಳಿ ಗೈಸ್. ಹಾಲು ಜಾಸ್ತಿ ಬೇಕು ಅನ್ನೋರು ತಿನ್ನಬೇಕಾದ್ರೆ ಹಾಲನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನಿ.